ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಸಾಂದೀಪನಿ ಋಷಿಗಳೇನು ಮಾಡ್ತಾರೆ, ದ್ರುಪದ ರಾಜ ಕೊಟ್ಟಿದ್ದಂತಹ ಒಂದು ಸಂದೇಶವನ್ನು ಕೃಷ್ಣನಿಗೆ ತಿಳಿಸ್ತಾರೆ. ಅದೇನೆಂದರೆ, ದ್ರೌಪದಿಯನ್ನು ಅವನು ಮದುವೆ ಮಾಡ್ಕೊಳ್ಳೋದಾದರೆ ಹಾಳು ಹಾಗೆ ಹೋಗಿದ್ದಂತಹ ಮಧುರೆಯನ್ನು ಮತ್ತೆ ಕಟ್ಟಲಿಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಕಳಿಸಿರ್ತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ, ಇವನ ಒಂದು ಈ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೀನಿ, ಆದರೆ ಯಾದವರಿಗೆ ಮತ್ತು ದ್ವಾರಕೆಗೆ ಹಿಂತಿರುಗಿ ಹೋಗೋ ವಿಚಾರ ಇಲ್ಲ ಅಂತೇಳಿ ಹೇಳ್ತಾನೆ. ಆಗ ಗುರುಗಳು ಅದನ್ನು ಅಷ್ಟು ಸುಲಭವಾಗಿ ಹಿಂತಿರುಗಿಸಿ ಹಾಕಬೇಡ ಆ ಮಾತನ್ನು, ಏಕೆಂದರೆ ದ್ರುಪದ ಮತ್ತು ಸಿಟ್ಟಿನಿಂದ ದ್ರೌಪದಿಯನ್ನು ಜರಾಸಂಧನಿಗೆ ಕೊಟ್ಟು ಕುರುಗಳ ರಾಜ್ಯಗಳ ಮೇಲೆ ಮತ್ತು ಯಾದವರ ಮೇಲೂ ಕೂಡ ಯುದ್ಧ ಮಾಡ್ಬೋದು, ಯೋಚನೆ ಮಾಡು ಅಂತ ಹೇಳ್ತಾನೆ. ಆಗ ಮತ್ತೆ ಅವರಿಬ್ಬರು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕೃಷ್ಣ ಹೇಳ್ತಾನೆ, ಆಯಿತು, ನನ್ನ ಪ್ರಣಾಮಗಳನ್ನು ದ್ರುಪದನಿಗೆ ತಿಳಿಸಿ ಹಸ್ತಿನಾಪುರಕ್ಕೆ ಬಂದಾಗ ನಾನು ನನ್ನ ನಮಸ್ಕಾರಗಳನ್ನು ಅವನಿಗೆ ತಿಳಿಸ್ಲಿಕ್ಕೋಸ್ಕರ ನಾನು ಮತ್ತೆ ಬರ್ತೀನಿ ಅಂಥೇಳಿ ಹೇಳಿದಾಗ ಗುರುಗಳಿಗೆ ಆಶ್ಚರ್ಯ ಆಗುತ್ತೆ. ಹಸ್ತಿನಾಪುರಕ್ಕೆ ಯಾಕೆ ಹೋಗ್ತಾ ಇದೆಯಾ ನೀನು ಅಂತ ಕೇಳಿದಾಗ, ಹಸ್ತಿನಾಪುರಕ್ಕೆ ಬಾ ಅಂತ ಯುಧಿಷ್ಠಿರ ಹೇಳಿ ಕಳಿಸಿದ್ದಾನೆ, ಹಾಗಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಬೇಡ, ನೀನು ಹಸ್ತಿನಾಪುರಕ್ಕೆ ಹೋಗಬೇಕಾಗಿಲ್ಲ, ಏಕೆಂದರೆ ಯುಧಿಷ್ಠಿರನ ಯುವರಾಜ್ಯ ಮುಗಿದೋಗಿದೆ, ಅಂದರೆ ಯುವರಾಜ್ಯ ಪಟ್ಟಾದಲ್ಲಿ ಅವನು ಈಗ ಇಲ್ಲ ಅಂತ ಹೇಳಿದಾಗ ಕೃಷ್ಣನಿಗೆ ಆಶ್ಚರ್ಯ ಆಗುತ್ತೆ, ಹಾಗೆ ಒಂಥರ ಆತಂಕ ಆಗುತ್ತೆ. ಯಾಕೆ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಧೃತರಾಷ್ಟ್ರ ಪಂಚಪಾಂಡವರನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡ್ತಾನೆ. ಆಗ ನನ್ನ ಈ ಶಿಷ್ಯ ಶ್ವೇತಕೇತು ಅಲ್ಲೇ ಇದ್ದ, ಅವನು ಇನ್ನೂ ಹೆಚ್ಚಿನ ವಿಚಾರ ತಿಳಿಸಿಲ್ಲ, ಅವನನ್ನು ಕರಿತೀನಿ ತಾಳು ಅಂತ ಹೇಳಿಬಿಟ್ಟು ಅವರು ತಮ್ಮ ಶಿಷ್ಯನನ್ನು ಕರೀತಾರೆ. ಅವರು ಕೂತಿದ್ದಲ್ಲಿಗೆ ಶ್ವೇತಕೇತು ಬರ್ತಾನೆ. ಗುರುಗಳ ಮುಂದೆಯೇ ಈ ಗೆಳೆಯರಿಬ್ಬರು ಪರಸ್ಪರ ಆಲಿಂಗಿಸ್ಕೊಳ್ತಾರೆ. ಶ್ವೇತಕೇತು ಸಾಂದೀಪನಿ ಆಶ್ರಮದ ಒಂದು ಕಣ್ಣಾಗಿರ್ತಾನೆ, ವೇದಗಳನ್ನು ಸಾಂಗೋಪಾಂಗವಾಗಿ ತಿಳ್ಕೊಂಡಿರ್ತಾನೆ, ಶಸ್ತ್ರವಿದ್ಯೆಯಲ್ಲೂ ಕೂಡ ಅತ್ಯುತ್ತಮ ಶಿಕ್ಷಕ ಅನ್ನಿಸ್ಕೊಂಡಿರ್ತಾನೆ. ಅವನನ್ನು ಗುರುಗಳು ಕೇಳ್ತಾರೆ, ಹಸ್ತಿನಾಪುರದಿಂದ ಪಂಚಪಾಂಡವರನ್ನ ಗಡಿಪಾರು ಮಾಡಿದಾರಲ್ಲ, ಅದನ್ನೆಲ್ಲ ಕೃಷ್ಣನಿಗೆ ಹೇಳು ಅಂತ ಹೇಳ್ತಾರೆ. ಆಗ ಸಾಂದೀಪನಿಯ ಎದುರಿಗೆ ಕೂತ್ಕೊಂಡು ಶ್ವೇತಕೇತು ಹೇಳೋಕ್ಕೆ ಶುರು ಮಾಡ್ತಾನೆ, ನಮ್ಮ ಆಶ್ರಮಕ್ಕೆ ಸೇರಬೇಕಾಗಿದ್ದ 3 ಜನ ಯೋಧರನ್ನು ಕರ್ಕೊಂಡು ಬರೋಕ್ಕೋಸ್ಕರ ನಾನು ಹೋಗಿದ್ದೆ ಅಲ್ಲಿಗೆ. ಆಗ ಅಲ್ಲಿ ಉದ್ಧವನನ್ನು ನೋಡಿದೆ. ವಾರಾಣವತಕ್ಕೆ ಹೋಗಲಿಕ್ಕೆ ಅಂತ ಸಿದ್ಧರಾಗಿದ್ದ ಪಂಚಪಾಂಡವ್ರ ಜೊತೆಗೆ ತಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನು ಸಿದ್ಧ ಆಗ್ತಾ ಇದ್ದ. ಮಗನ ಒಂದು ಕುಸಲಾವಣೆಯಿಂದ ಧೃತರಾಷ್ಟ್ರ ಏನು ಮಾಡಿರ್ತಾನೆ, ಧರ್ಮರಾಜನಿಗೆ ಹೇಳಿರ್ತಾನೆ, ನೀನು ಯುವರಾಜ ಪಟ್ಟವನ್ನು ಬಿಟ್ಟುಬಿಟ್ಟು ನಿನ್ನ ತಾಯಿ ಮತ್ತು ತಮ್ಮಂದಿರ ಜೊತೆಗೆ ವಾರಣಾವತಕ್ಕೆ ಹೋಗು ಅಂಥೇಳಿ ಅಪ್ಪಣೆ ಮಾಡಿರ್ತಾನೆ. ಈ ದುರದೃಷ್ಟವನ್ನು ಕೇಳಿ ಜನ ಎಲ್ಲರಿಗೂ ಬಹಳ ಸಂಕಟ ಆಗುತ್ತೆ, ಎಲ್ಲರೂ ಶೋಕ ಸಂತಪ್ತರಾಗ್ತಾರೆ. ಕುರುಗಳು ಅನೇಕರು ಪ್ರತಿಭಟನೆ ಮಾಡ್ತಾರೆ, ಹೆಂಗಸರು ಬಹಿರಂಗವಾಗಿ ಅಳಲಿಕ್ಕೆ ಶುರು ಮಾಡ್ತಾರೆ. ಪಾಂಡವರು ಹಸ್ತಿನಾಪುರವನ್ನು ಬಿಟ್ಟು ಹೋದಾಗ 1 ಯೋಜನದವರೆಗೂ ಜನರ ಗುಂಪು ಅವ್ರ ಹಿಂದೆನೇ ಹೋಗುತ್ತೆ, ಅವರೆಲ್ಲರೂ ಹತ್ಕೊಳ್ತಾನೆ ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿ ಕೃಷ್ಣ ಸ್ವಲ್ಪ ಹೊತ್ತು ಆಲೋಚನಾ ಮಗ್ನನಾಗ್ತಾನೆ. ಆಮೇಲೆ ಹೇಳ್ತಾನೆ, ಶ್ವೇತಕೇತು, ನನಗೆ ಇದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಹಸ್ತಿನಾಪುರಕ್ಕೆ ನಿಜವಾದ ಆಧಾರ ಸ್ತಂಭವಾಗಿದ್ದವನು ಭೀಷ್ಮ, ಅವನ ಸಲಹೆ ಮೇಲೇ ಯುಧಿಷ್ಠಿರ ಯುವರಾಜ ಆಗಿದ್ದು, ಇಂಥದನ್ನು ಆತ ಹೇಗೆ ತಡಿಲಿಕ್ಕೆ ಬಿಟ್ಟ ಅಂತ ಹೇಳಿಬಿಟ್ಟು. ಆಗ ಶ್ವೇತಕೇತು ಹೇಳ್ತಾನೆ, ವಿವರಗಳನ್ನು ತಿಳ್ಕೊಳ್ಳೋಕ್ಕೆ ನಾನು ಹಸ್ತಿನಾಪುರದಲ್ಲಿ ಆಮೇಲೆ ಬಹಳ ದಿನ ಇರಲಿಲ್ಲ. ನನಗೆ ಭೇಟಿಯಾಗಿದ್ದ ಕೆಲವರು ಹೇಳಿದ್ರು, ಧೃತರಾಷ್ಟ್ರ ತನ್ನ ಅಭೀಷ್ಟವನ್ನು ಹೇಳಿದಂತೆ, ಹೇಳಿದ ತಕ್ಷಣವೇ ಯುಧಿಷ್ಠಿರ ಆ ಹಸ್ತಿನಾಪುರವನ್ನು ಬಿಟ್ಟು ಹೊರಡಲಿಕ್ಕೆ ಸಿದ್ಧನಾದನಂತೆ. ಅವನ ತಮ್ಮಂದಿರಿಗೆ ಇದು ಇಷ್ಟ ಇರಲಿಲ್ಲ, ಆದರೆ ಅಣ್ಣನಿಗೆ ಎದುರಾಡೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ಅವರು ಒಪ್ಕೊಂಡ್ರಂತೆ. ಅಣ್ಣನ ಮಾತಿಗೆ ಕಟ್ಟಿಬಿದ್ದು ಎಲ್ಲರೂ ಹೊರಡ್ರಂತೆ ಅಂತ ಹೇಳಿಬಿಟ್ಟು. ಈಗ ಕೃಷ್ಣ ಮೌನವಾಗಿ ಕೂತ್ಕೊಳ್ತಾನೆ. ಆಗ ಸಂದೀಪನಿಗಳು ಹೇಳ್ತಾರೆ, ಇನ್ನು ನೀನು ಹಸ್ತಿನಾಪುರಕ್ಕೆ ಹೋಗಿ ಪ್ರಯೋಜನ ಇಲ್ಲಪ್ಪ, ಈಗ ನೀನು ಕಾಂಪಿಲ್ಯಕ್ಕೆ ಹೋಗೋದು ಒಳ್ಳೆಯದು. ನಿನ್ನ ಉತ್ತರವನ್ನು ದ್ರುಪದ ರಾಜನಿಗೆ ತಿಳಿಸಿದ ಮೇಲೆ ಶ್ವೇತಕೇತುವಿನ ಮುಖಾಂತರ ಹೇಳಿ ಕಳಿಸ್ತೀನಿ. ಪಾಂಡವರಲ್ಲಿ ಕುರುಗಳಿಗೆ ವಿಶೇಷ ಗೌರವ ಇತ್ತು. ದುರ್ಯೋಧನ ಯುವರಾಜ ಆದಮೇಲೆ
ಅಲ್ಲಿಯ ಪರಿಸ್ಥಿತಿ ಬದಲಾಗುತ್ತೆ, ತುಂಬ ಹೀನವಾದ ಪರಿಸ್ಥಿತಿ ಆಗುತ್ತೆ. ಈಗ ನೀನು ಹೋಗಲ್ಲೇನು ಪ್ರಯೋಜನ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಆಗ ಕೃಷ್ಣ ಅವರನ್ನೇ ನೋಡ್ತಾನೆ. ಅವನು ಇಷ್ಟೊತ್ತು ವಿನೋದವಾಗಿ ಮಾತಾಡಿಕೊಂಡು ನಗ್ತಾ ಇರ್ತಾನಲ್ವ, ಆ ನಗೆ ಎಲ್ಲ ಮಾಯ ಆಗೋಗಿರುತ್ತೆ. ಕಣ್ಣು ಅಪಾರವಾದ ಗಾಂಭೀರ್ಯವನ್ನು ತಳೆದಿರುತ್ತೆ. ಮೆಲ್ಲ ಮೆಲ್ಲಗೆ ಮಾತನ್ನು ತೂಕ ಮಾಡಿ ಕೃಷ್ಣ ಮಾತಾಡ್ತಾನೆ. ಗುರುಗಳೇ, ನನ್ನ ಪಾಲಿನ ಕರ್ತವ್ಯದ ಬಗ್ಗೆ ಮಾತಾಡ್ತಿದ್ವಲ್ಲ, ಈಗ ಆ ಕರ್ತವ್ಯ ನನಗೆ ಎದುರಿಗೆ ಬಂದಿದೆ, ನಾನು ಅದನ್ನು ಮಾಡಲೇಬೇಕು, ನಾನು ಹಸ್ತಿನಾಪುರಕ್ಕೆ ಹೋಗಲೇಬೇಕು ಅಂತ. ಆಗ ಸಂದೀಪನಿಗಳು ಹೇಳ್ತಾರೆ, ನೀನು ಹಸ್ತಿನಾಪುರಕ್ಕೆ ಈಗ ಹೋಗ್ತೀಯಾ, ದುರ್ಯೋಧನ ನಿನ್ನನ್ನು ಸ್ವಾಗತ ಕೂಡ ಮಾಡೋದಿಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ, ಸ್ವಾಗತ ಪಡೆಯೋಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಇವರುಗಳು ಹಸ್ತಿನಾಪುರದಲ್ಲಿ ಇದ್ದಿದ್ದರೆ ಅಲ್ಲಿ ಧರ್ಮ ಮುಗಿಲನ್ನು ಮುಟ್ಟುತ್ತಿತ್ತು. ಈಗ ಅದಕ್ಕೆ ಗ್ರಹಣ ಹಿಡಿತಾ ಇದೆ, ಆದ್ದರಿಂದ ನಾನು ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳ್ತಾನೆ. ತಕ್ಷಣ ಸನ್ನಿವೇಶ ಗಂಭೀರ ಆಗಿಬಿಟ್ಟಿರುತ್ತೆ. ಕೃಷ್ಣ ಮುಂದುವರಿಸ್ತಾನೆ, ಈ 2 ದಿನಗಳಲ್ಲಿ ನಾನು ದ್ವಾರಕೆಯನ್ನು ಬಿಡಬಲ್ಲೆ. 60 ಮಂದಿ ರಥಿಕರನ್ನು, ಅದಕ್ಕೆ ತಕ್ಕ ಪರಿವಾರವನ್ನು ಸಾತ್ಯಕ್ಕೆ ಸಿದ್ಧ ಮಾಡ್ತಾನೆ. ಮರುಭೂಮಿಗಳನ್ನು ಹಾದು ಅಡ್ಡದಾರಿಯಲ್ಲಿ ಬೇಗ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಗುರುಗಳು ಕೇಳ್ತಾರೆ, ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ಕೊಳ್ತಾ ಇದೀಯಾ ಅಂತ. ಆಗ ಕೃಷ್ಣ ಹೇಳ್ತಾನೆ, ಪಾಂಡವರಿಗೆ ಏನೋ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ, ಅದಕ್ಕೆ ಮೊದಲೇ ನಾನು ಹಸ್ತಿನಾಪುರಕ್ಕೆ ಹೋಗಬೇಕು ಅಂತ ಅವನ ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿರ್ತಾನೆ. ದೇವತೆಗಳಲ್ಲಿ ಇರತಕ್ಕಂತಹ ಮಹಾ ಗಂಭೀರವಾದ ಶಾಂತಿ ಅವನ ಕಣ್ಣುಗಳಲ್ಲಿ ಕಾಣಿಸ್ತಿರುತ್ತೆ. ನಂತರ ಮುಂದುವರಿಸ್ತಾನೆ, ಗುರುಗಳೇ, ದ್ರುಪದ ರಾಜನಿಗೆ ಈಗ ನಾನು ಹೇಳಿದ್ದನ್ನು ಹೇಳಿ ಕಳಿಸ್ಬೇಡಿ, ಶ್ವೇತಕೇತುವನ್ನು ನನ್ನ ಜೊತೆ ಕಳಿಸ್ಕೊಡಿ, ಅವನು ಕಾಂಪಿಲ್ಯಕ್ಕೆ ಹೋಗಿ ಬೇರೆ ಸಂದೇಶವನ್ನು ತಿಳಿಸ್ತಾನೆ ಅಂತ. ಏನು ಸಂದೇಶ ಕಳಿಸ್ತಾ ಇದೆಯಾ ಅಂತ ಗುರುಗಳು ಕೇಳ್ತಾರೆ. ಆಗ ಕೃಷ್ಣ ಶ್ವೇತಕೇತುಗೆ ಹೇಳ್ತಾನೆ, ದ್ರೌಪದಿಯನ್ನು ಕೊಡೋ ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಬಹಳ ಉಪಕೃತನಾಗಿದ್ದೀನಿ. ಮಹಾರಾಜ ಒಪ್ಕೊಳ್ಳೋದಾದರೆ ನಾನು ಹಸ್ತಿನಾಪುರದಿಂದ ಕಾಂಪಿಲ್ಯಕ್ಕೆ ಬಂದು ಸ್ವತಃ ನಾನೇ ಅದನ್ನು ಚರ್ಚೆ ಮಾಡ್ತೀನಿ. ಆಮೇಲೆ ಉಗ್ರಸೇನ ಮಹಾರಾಜನಿಗೆ ಮತ್ತು ತಂದೆಗೆ ಆ ವಿಷಯವನ್ನು ತಿಳಿಸಬಹುದು ಅಂತ ಹೇಳಿಬಿಟ್ಟು ಶ್ವೇತಕೇತು ಸಿದ್ಧ ಆಗು ಅಂಥೇಳಿ ಹೇಳ್ತಾನೆ. ಯಾಕೆ ಇಷ್ಟೊಂದು ಇದ್ದಕ್ಕಿದ್ದ ಹಾಗೆ ಪರಿವರ್ತನೆ ಆಯಿತು ಶಿಷ್ಯನಲ್ಲಿ ಅಂತ ಗುರುಗಳಿಗೆ ಅನಿಸುತ್ತೆ. ಇಷ್ಟು ಹೊತ್ತು ಉಲ್ಲಾಸಪ್ರಿಯನಾಗಿದ್ದಂತಹ ಈ ತರುಣ ಇಷ್ಟೊಂದು ಗಂಭೀರ ಇರತಕ್ಕಂತಹ ಒಬ್ಬ ದೇವತೆ ಥರ ಆಗ್ಬಿಟ್ನಲ್ಲ ಅಂತ ಅಂದ್ಕೊತಾರೆ. ಆಗ ಅವರು ಹೇಳ್ತಾರೆ, ಮಗು ಕೃಷ್ಣ, ನೀನು ಯಾಕೆ ಈ ನಿರ್ಧಾರ ಮಾಡಿದೀಯಾ ಅಂತ ನನಗೆ ಗೊತ್ತಿಲ್ಲ, ನಾನು ಕೇಳೋದು ಇಲ್ಲ. ನೀನು ಯಾವ ದಾರಿಲಿ ಹೋಗ್ತೀಯೋ ಅದು ಧರ್ಮದ ದಾರಿ ಆಗೇ ಇರುತ್ತೆ. ಅದು ಧರ್ಮದ ದಾರಿ ಆಗಿದ್ದರೆ ಅದನ್ನು ಹಾಗೆ ಮಾಡು, ನೀನು ಯಾವಾಗಲೂ ನಿನಗೆ ನನ್ನ ಆಶೀರ್ವಾದ ಇರುತ್ತೆ ಅಂತೇಳಿ ಹೇಳ್ತಾರೆ. ಇನ್ನು ಈ ಕಡೆ ಗಂಗಾ ನದಿ ದಡದಲ್ಲಿ ಹಸ್ತಿನಾಪುರ ಇರುತ್ತಲ್ಲ, ಅಲ್ಲಿ ಒಂದು ಯುದ್ಧ ಶಾಲೆ ವಿಸ್ತಾರ ಆಗಿರೋಂಥದ್ದನ್ನು ಒಂದನ್ನು ಕಟ್ಟಿರ್ತಾರೆ. ಅಂದರೆ ದೊಡ್ಡದೊಂದು ಯುದ್ಧ ಶಾಲೆ ಅಲ್ಲಿ ಇರುತ್ತೆ. ಅಲ್ಲಿ ಯೋಧರನ್ನು ತಯಾರು ಮಾಡ್ತಾ ಇರ್ತಾರೆ, ಶಸ್ತ್ರಗಳನ್ನು ತಯಾರು ಮಾಡ್ತಾ ಇರ್ತಾರೆ, ಕುದುರೆಗಳನ್ನು ಬೆಳೆಸ್ತಿರ್ತಾರೆ, ಆನೆಗಳಿಗೆ ಶಿಕ್ಷಣವನ್ನು ಕೊಡ್ತಿರ್ತಾರೆ, ರಥಗಳನ್ನು ಕೂಡ ಅಲ್ಲಿ ನಿರ್ಮಿಸ್ತಿರ್ತಾರೆ. ಇಷ್ಟೆಲ್ಲ ಆಗೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ದೊಡ್ಡದಾದಂತಹ ಒಂದು ಯುದ್ಧ ಶಾಲೆಯನ್ನು ಹಸ್ತಿನಾಪುರದಲ್ಲಿ ಕಟ್ಟಿರ್ತಾರೆ. ಅದು ಒಂದು ದೊಡ್ಡದಾದ ಒಂದು ಸೌಧ. ಅದರಲ್ಲಿ ಕುರು ರಾಜಕುಮಾರರ ಗುರುಗಳು ಮತ್ತು ಕುರುಗಳ ಅಧಿಕಾರಕ್ಕೆ ಮತ್ತು ಬಲಕ್ಕೆ ಆಧಾರ ಸ್ತಂಭರಾಗಿದ್ದಂತಹ, ಜೊತೆಗೆ ಈ ಯುದ್ಧ ಸನ್ನಾಹಕ್ಕೆ ಮಾರ್ಗದರ್ಶಿಗಳೂ ಆಗಿದ್ದಂತಹ ದ್ರೋಣಾಚಾರ್ಯರು ವಾಸವಾಗಿರ್ತಾರೆ. ಆ ದೊಡ್ಡ ಒಂದು ವಿಶಾಲವಾದ ಭವನದ ಮುಂದೆ ಒಂದು ದೊಡ್ಡ ಅಶ್ವತ್ಥ ವೃಕ್ಷ ಇರುತ್ತೆ. ಅದರ ಕೆಳಗಡೆ ಕೂತ್ಕೊಂಡು ದ್ರೋಣಾಚಾರ್ಯರು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ನದಿಯ ದಡಕ್ಕೆ ಬಂದು ಅಲೆಗಳು ಹೊಡಿತಾ ಇರುತ್ತೆ, ಅದನ್ನು ದಿಟ್ಟಿಸಿ ನೋಡ್ತಾ ಇರ್ತಾರೆ. ಆ ಮರದ ಕೆಳಗಡೆ ಒಂದು ಕಟ್ಟೆ ಇರುತ್ತೆ, ಅದರ ಮೇಲೆ ಒಂದು ಸಿಂಹದ ಪೀಠ ಇರುತ್ತೆ. ಅದರಲ್ಲಿ ಕೂತ್ಕೊಂಡು ಇವರು ಆವಾಗವಾಗ ಹುರಿದ ಕಡಲೆಗಳನ್ನು ನೀರಿಗೆ ಎಸೆತಿರ್ತಾರೆ. ಅಲ್ಲಿ ಆ ಮಡುವಿನಲ್ಲಿ ಈಜಾಡ್ತಿದ್ದಂತಹ ಮೀನುಗಳು, ಆಮೆಗಳು ಬಂದು ಇವುಗಳನ್ನು ತಿಂತಾ ಇರುತ್ತೆ. ಯಾವಾಗಲೂ ಅವರು ಇದನ್ನು ರೂಢಿ ಮಾಡಿಕೊಂಡಿರ್ತಾರೆ. ಯೋಚನೆ ಮಾಡೋದು, ವಿದ್ಯಾರ್ಥಿಗಳ ಜೊತೆ ಮಾತಾಡೋದು, ಕೈ ಕೆಳಗಡೆ ಇರೋರಿಗೆ ಆಜ್ಞೆಗಳನ್ನು ಕೊಡೋದು ಎಲ್ಲ ಇಲ್ಲೇ ಮಾಡ್ತಾ ಇರೋದು. ಈ ಕೆಲಸ ಮಾಡುವಾಗ ಅವರಿಗೆ ಪ್ರೇರಣೆ ಕೊಡ್ತಾ ಇದ್ದಿದ್ದು ಅಂದರೆ ಆ ಮೀನುಗಳಿಗೆ ಹುರಿದ ಕಡಲೆಯನ್ನು ಎಸೆಯೋದು. ಈಗ
ಅವರು ಅದನ್ನು ಮಾಡ್ತಾ ಇರ್ತಾರೆ. ಉತ್ತಮ ಸ್ಥಾನದ ಬ್ರಾಹ್ಮಣನ ಹಾಗೆ ದ್ರೋಣಾಚಾರ್ಯರು ಜಟೆಯನ್ನು ಧರಿಸಿರ್ತಾರೆ. ಮೈ ಮೇಲೆ ಆಭರಣಗಳು ಭೂಷಣಗಳು ಇರೋದಿಲ್ಲ. ಆದರೆ ಬ್ರಾಹ್ಮಣರು ಧರಿಸ್ತಕ್ಕಂತಹ ರೇಷ್ಮೆಯ ಉಡುಪನ್ನು ಧರಿಸಿರ್ತಾರೆ. ಅವರು ಕೂತಿದ್ದ ಪೀಠದ ಮೇಲೆ ಒಂದು ವ್ಯಾಘ್ರಾಜಿನವನ್ನು ಕೂಡ ಹಾಸಿರ್ತಾರೆ. ಅವರ ಗುರು ಪರಶುರಾಮ ಬೇರೆ ಏನನ್ನು ಧರಿಸ್ತಾ ಇರಲ್ಲ. ಆ ಗುರುಗಳ ನೆನಪಿಗೆ ಅವರು ಈ ಚರ್ಮವನ್ನು ಹಾಸ್ಕೊಂಡಿರ್ತಾರೆ. ಅವರ ಪದವಿಯನ್ನು ಸೂಚಿಸ್ತಿದ್ದಂತಹ ಒಂದು ಬಂಗಾರದ ತುದಿ ಕಟ್ಟಿನ ಬಿಲ್ಲು ಬಾಣ ಅವರ ಮಂಡಿಗೆ ಆತು ನಿಂತಿರ್ತವೆ. ಅವರ ಗುರುಗಳು ಕೂತಿದ್ದಾಗ, ಅಂದರೆ ಪರಶುರಾಮರು ಕೂತಿದ್ದಾಗ ಅವರು ತಮ್ಮ ಗಂಡು ಗುಡಿಲೆಯನ್ನು ಹೀಗೆ ನಿಲ್ಲಿಸ್ತಿದ್ರು. ಅದೇ ಥರ ಇವರು ಗುರುಗಳನ್ನು ಅನುಕರಣ ಮಾಡಿಕೊಂಡು ತಮ್ಮ ಚಿನ್ನದ ಬಿಲ್ಲು ಬಾಣಗಳನ್ನು ತಮ್ಮ ಮಂಡಿಗೆ ಆನಿಸ್ಕೊಂಡು ಕೂತ್ಕೊಳ್ತಾ ಇರ್ತಾರೆ. ಇವರಿಗೆ ಜಡೆ ಮತ್ತು ಗಡ್ಡಗಳು ಕಪ್ಪು ಬಣ್ಣವಾಗಿ ದಟ್ಟವಾಗಿರುತ್ತೆ. ನೀಟಾಗಿ ಅದನ್ನು ಕತ್ತರಿಸಿರ್ತಾರೆ. ಮೊನಚಾದ ಮೂಗು, ದೃಢವಾದ ಬಿಗಿದ ಬಾಯಿ, ಚಿಕ್ಕದಾದರೂ ಜ್ವಲಿಸ್ತಕ್ಕಂತಹ ಕಣ್ಣು, ಇವೆಲ್ಲ ಅವರ ದೇಹದ ಒಳಗಡೆ ಉರಿತಿದ್ದ ಬೆಂಕಿಯನ್ನು ಎತ್ತಿ ತೋರಿಸ್ತಾ ಇರುತ್ತವೆ. ಅವರ ಹಣೆಯಲ್ಲಿ ಒಂದು ಆಳವಾದ ಸುಕ್ಕು ಮೂಡಿರುತ್ತೆ. ಏನೋ ಒಂದು ವಿಷಯ ಅವರ ಮನಸ್ಸಿನಲ್ಲಿ ತಾಕಲಾಟ ಮಾಡ್ತಾ ಇರುತ್ತೆ. ಏನದು ಅಂತ ಅಂದ್ಕೊಂಡ್ರೆ ಅವ್ರಿಗೇನು ಅನ್ನಿಸ್ತಿರುತ್ತೆ ಅಂದರೆ, ತನ್ನ ಆಸೆ ಆಕಾಂಕ್ಷೆಗಳೆಲ್ಲ ಇನ್ನೇನು ಕೈ ಕೂಡುತ್ತೆ ಅನ್ನಬೇಕಾದ್ರೆ ಏನೋ ಹಿಂಜರಿಕೆ ಆಯ್ತಲ್ಲ ಅನ್ನೋ ಒಂದು ಯೋಚನೆ ಅವರಲ್ಲಿ ಇರುತ್ತೆ. ಅವ್ರ ಕತೆ ಏನು ಅಂತಂದರೆ, ಈ ದ್ರೋಣಾಚಾರ್ಯರು ಭರದ್ವಾಜರ ಮಗ. ಭರದ್ವಾಜರು ತುಂಬ ಪ್ರಕಾಂಡ ಪಂಡಿತರಾಗಿರ್ತಾರೆ. ಅವರು ದಾರಿದ್ರ್ಯದ ಕಠಿಣ ವ್ರತವನ್ನು ಹಿಡಿದಿರ್ತಾರೆ. ಕುಟುಂಬಕ್ಕೆ 3 ದಿನಕ್ಕೆ ಬೇಕಾಗುವಷ್ಟು ಮಾತ್ರ ಆಹಾರವನ್ನು ಸಂಗ್ರಹ ಮಾಡಬೇಕು. ಅದಕ್ಕಿಂತ ಹೆಚ್ಚು ಒಂದು ತುತ್ತು ಕೂಡ ಇರಕೂಡದು. ಇದಕ್ಕೆ ದಾರಿದ್ರ್ಯದ ಕಠಿಣ ವ್ರತ ಅಂಥೇಳಿ ಕರೀತಾರೆ. ಈ ತಂದೆ ಭರದ್ವಾಜರ ಈ ಕಠಿಣ ವ್ರತದಿಂದ ಮಗನಿಗೆ ಚಿಕ್ಕತನದಿಂದಲೂ ಕೂಡ ತುಂಬ ಅಭಾವ ಸಂಕಟ ಇರುತ್ತೆ. ಅಂದರೆ ಅವರಿಗೆ ಸಾಕಷ್ಟು ಇದ್ದರೂ ಕೂಡ ಅವರು ಅದನ್ನು ಸಂಗ್ರಹ ಮಾಡಕೂಡದು. ಬರೀ 3 ದಿನಕ್ಕಾಗೋಷ್ಟು ಮಾತ್ರ ಆಹಾರವನ್ನು ಮನೆಯಲ್ಲಿ ಇಟ್ಕೊಂಡಿರಬೇಕು. ಅದು ಯಥೇಚ್ಛವಾಗಲ್ಲ, ಎಷ್ಟು ಬೇಕೋ ಅಷ್ಟು. ವಿದ್ಯಾಭ್ಯಾಸಕ್ಕೋಸ್ಕರ ಗುರುಗಳ ಮನೆಗೆ ಹೋದಾಗ ಬ್ರಹ್ಮಚಾರಿಗೆ ಅಗತ್ಯ ಆದ ದಾರಿದ್ರ್ಯ ವ್ರತವನ್ನು ಇವರು ಹಿಡಿಲೇಬೇಕಾಗತ್ತೆ. ಉದಾರಿಗಳಾದ ನೆರೆಹೊರೆಯವರಿಂದ ಭಿಕ್ಷೆ ಬೇಡಿ ತಂದು ಊಟ ಮಾಡಿ ಜಿಂಕೆ ಚರ್ಮನ ಹಾಸ್ಕೊಂಡು ಮಲ್ಕೊಳ್ಳೋದು, ಸೌದೆ ಆರಿಸಿ ತಂದು ಮನೆ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಗುರುಕುಲದಲ್ಲಿ ವಾಸ ಆಗಿದ್ದ ಇತರ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಈ ಬಗೆಯ ಬದುಕಿನಲ್ಲಿ ಬಹಳ ಹೆಮ್ಮೆ ಇರುತ್ತೆ. ಆದರೆ ದ್ರೋಣರಿಗೆ ಇದ್ರ ಬಗ್ಗೆ ಅಷ್ಟೊಂದು ಇಷ್ಟ ಇರೋದಿಲ್ಲ. ಏಕೆಂದರೆ ಸ್ವಯಂ ವ್ರತವಾಗಿ ಹಿಡ್ಕೊಂಡಿರೋದು ಈ ದಾರಿದ್ರ್ಯ, ಇದು ಅಸಂಗ್ರಹ ವ್ರತ, ಇದು ಅರ್ಥ ಇಲ್ಲದೆ ಇರೋದು ಅಂತ ಭಾವಿಸ್ತಿರ್ತಾರೆ. ಬೇಕಾದಷ್ಟನ್ನು ನಾವು ಯಾಕೆ ಸಂಗ್ರಹ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇರ್ತಾರೆ. ಬೇರೆ ಬೇರೆ ರಾಜವಂಶಗಳಿಂದ ಬಂದಂತಹ ವಿದ್ಯಾರ್ಥಿಗಳ ಸುಖಗಳನ್ನು ನೋಡಿ ಇವರು ತುಂಬ ಅಸೂಯೆ ಪಡ್ತಾ ಇರ್ತಾರೆ. ಆಕಾಂಕ್ಷೆ ಎಷ್ಟಿರುತ್ತೋ ಅಷ್ಟೇ ಅಹಂಕಾರ ಕೂಡ ಇವ್ರಿಗಿರುತ್ತೆ. ಯಾವಾಗಲಾದರೂ ಆಗಲಿ ತನ್ನ ಎಲ್ಲ ಸಹ ವಿದ್ಯಾರ್ಥಿಗಳನ್ನು ಯಾವುದ್ರಲ್ಲಿ ಬೇಕಾದರೂ ತಾನು ಮೀರಿಸಬಲ್ಲೆ ಅನ್ನೋವಂಥ ಒಂದು ಅಹಂ ಇರುತ್ತೆ ಇವರಿಗೆ. ಆದರೆ ತನ್ನ ದಾರಿದ್ರ್ಯ ಮಾತ್ರ ಸದಾ ಈ ಆತ್ಮವಿಶ್ವಾಸಕ್ಕೆ ಅಡ್ಡ ನಿಲ್ತಾ ಇರುತ್ತೆ. ನಾನು ಇತರರಿಗೆ ಅಪ್ಪಣೆ ಮಾಡಬೇಕು, ಅವರನ್ನು ಅಧೀನದಲ್ಲಿ ಇಟ್ಕೊಳ್ಬೇಕು, ನನ್ನ ಮಾತಿಗೆ ಅವರು ಮಣಿಯೋ ಹಾಗೆ ಮಾಡಬೇಕು, ಈ ಒಂದು ಮನಸ್ಥಿತಿ ಅವ್ರಿಗೆ ಜಾಸ್ತಿ. ವಿದ್ಯೆ ತಪಸ್ಸುಗಳನ್ನು ಸಾಧಿಸಬೇಕು ಅಂದರೆ ಪ್ರಾಪಂಚಿಕ ಲಾಭವನ್ನು ತೊರೆಯೋಕ್ಕೆ ಮಾಡಿರ್ತಕ್ಕಂಥ ಈ ಬ್ರಾಹ್ಮಣರ ವ್ರತ ನಿಯಮಗಳು ಅಂದರೆ ದ್ರೋಣರಿಗೆ ತುಂಬ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ವಿಧಿ ಇಲ್ಲದೆ ಅವರು ಅದನ್ನು ಮಾಡಲೇಬೇಕಾಗಿತ್ತು. ಈ ದಾರಿದ್ರ್ಯದಿಂದ ಬಂದ ನಿಸ್ಸಹಾಯಕತೆಯನ್ನು ನೀಗಿಸಬೇಕು ಅಂತ ಹೇಳಿಬಿಟ್ಟು ಅವರು ಸದಾ ಅಂದ್ಕೊಳ್ತಿರ್ತಾರೆ. ಅದೇ ಗುರುಕುಲದಲ್ಲಿ ಪಾಂಚಾಲದ ರಾಜಕುಮಾರ ಯಜ್ಞಸೇನ ದ್ರುಪದ ಅನ್ನೋನು ಕೂಡ ಇರ್ತಾನೆ. ಇವನ ಅನುಗ್ರಹಕ್ಕೆ ಪಾತ್ರ ಆದರೆ ತನಗೆ ಈ ಬಡತನ ದಾರಿದ್ರ್ಯ ಎಲ್ಲ ದೂರ ಆಗುತ್ತೆ ಅಂತ ಭಾವಿಸ್ಕೊಳ್ತಾರೆ. ಆ ದ್ರುಪದ ಕೂಡ ವಿಶಾಲ ಹೃದಯದ ತರುಣ ಆಗಿರ್ತಾನೆ. ತನ್ನ ಸುಖಗಳನ್ನು ಇವ್ರ ಜೊತೆ ಹಂಚ್ಕೊಳ್ಳೋಕೆ ಅವನು ಯಾವತ್ತೂ ಹಿಂಜರಿಯೋದಿಲ್ಲ. ಆದರೆ ಈ ದ್ರೋಣರಿಗೆ ಅರಸು ಮಗನ ಈ ಗೆಳೆತನ ಮಾತ್ರ ತೃಪ್ತಿ ಕೊಟ್ಟಿರೋದಿಲ್ಲ. ಅವನಿಗೆ ನಾನು ಒಡೆಯ ಆಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಉದ್ದೇಶದಿಂದಲೇ ಅವರು ಆ ಅರಸು ಮಗನ ಅಭಿಮಾನ
ವಿಶ್ವಾಸಗಳನ್ನು ಗಳಿಸ್ತಾರೆ. ತನ್ನ ಹೆಚ್ಚಿನ ಬುದ್ಧಿ ಸಮಯಸ್ಫೂರ್ತಿಗಳಿಂದ ಅವನ ಮೇಲೆ ಪ್ರಭುತ್ವ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಹೆಜ್ಜೆ ಹೆಜ್ಜೆಯಾಗಿ ಅಡಿ ಇಡಿಸ್ಕೊಂಡು ಗಾಳಿಯಂಥ ಗೆಣತನನ್ನು ನಿಧಾನವಾಗಿ ಬಿರುಗಾಳಿ ಥರ ಮಾಡಿಕೊಂಡು ಕೊನೆಗೆ ಆ ರಾಜನ ಜೊತೆಗೆ ಅಂದರೆ ರಾಜಕುಮಾರನ ಜೊತೆಗೆ ಈ ಬ್ರಾಹ್ಮಣ ಶಾಶ್ವತ ಸ್ನೇಹದ ಶಪಥವನ್ನು ಮಾಡಿಸ್ತಾನೆ. ಈ ರಾಜಕುಮಾರ ತುಂಬ ಪ್ರಭಾವವಶನಾದ ವ್ಯಕ್ತಿಯಾಗಿರ್ತಾನೆ. ಆದ್ದರಿಂದ ಏನಾಗುತ್ತೆ, ದ್ರೋಣರಲ್ಲಿ ಅವನಿಗೆ ಇದ್ದ ಸ್ನೇಹ ಭಕ್ತಿಯಾಗಿ ಪರಿಣಮಿಸ್ಬಿಡುತ್ತೆ. ಅಂದರೆ ಇಲ್ಲಿ ದ್ರೋಣರ ಪ್ರಭಾವ ದ್ರುಪದನ ಮೇಲೆ ಬಹಳ ಆಗುತ್ತೆ. ಇವನೇನು ಮಾಡ್ತಾನೆ, ಈ ದ್ರೋಣ ತುಂಬ ಕುಶಲತೆಯಿಂದ ಮಾತಾಡಿಬಿಟ್ಟು, ನೀನು ರಾಜ ಆದಮೇಲೆ ನಿನ್ನ ಈ ಪಾಂಚಾಲ ಸಿಂಹಾಸನದಲ್ಲಿ ನನಗೂ ಪಾಲು ಕೊಡಬೇಕು ನೀನು, ಆಗ ಇಬ್ಬರು ಗೆಳೆಯರು ಸಮ ಆಗ್ತೀವಿ ಅಂಥೇಳಿ ಹೇಳಿರ್ತಾನೆ. ಆ ಔದಾರ್ಯದ ಭರದಲ್ಲಿ ದ್ರುಪದ ಏನು ಮಾಡಿರ್ತಾನೆ, ಆಯಿತು ನಾನು ರಾಜ ಆದ ತಕ್ಷಣ ನನ್ನ ರಾಜ್ಯದ ಅರ್ಧ ಭಾಗವನ್ನು ನಿನಗೆ ಕೊಡ್ತೀನಿ, ಜೊತೆಗೆ ಸಿಂಹಾಸನದಲ್ಲೂ ಕೂಡ ನಾನು ನಿನ್ನನ್ನು ಜೊತೆಗೆ ಕೂರಿಸ್ಕೊಳ್ತೀನಿ ಅಂತ ಮಾತಿನ ಭರದಲ್ಲಿ ಶಪಥ ಮಾಡಿಬಿಟ್ಟಿರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.